ಹಾಯ್ ಎಲ್ಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ಇವತ್ತಿಂದ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ಯಾವ ಯೂಟ್ಯೂಬ್ ಚಾನಲ್ ಅಪ್ಪ ಅಂದರೆ ಗೇಮಿಂಗ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ವಾಯ್ಸು ಸರಿಯಾಗಿಲ್ಲ, ಆಮೇಲೆ ವಿಡಿಯೋ ಕ್ಲಾರಿಟಿನೂ ಸರಿಯಾಗಿಲ್ಲ. ಮುಂದೆ ಅದನ್ನೆಲ್ಲ ಅಪ್ಲೋಡ್ ಮಾಡ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋದ. ಸೊ ಗೈಸ್, ಗೇಮ್ ಓಪನ್ ಮಾಡಿದ ತಕ್ಷಣ ಈ ಥರ ಇರುತ್ತೆ. ಮೊದಲು ಆರನ್ ಕೇಳಿಸ್ಕೊಳ್ಳಿ. ಇವಾಗ ಇಂಜಿನ್ ಸೌಂಡ್ ಅಂತೂ ಸಖತ್ ರಿಯಲಿಸ್ಟಿಕ್ ಆಗಿದೆ. ಇವರು ಮತ್ತು ಈ ಟ್ರಾಫಿಕ್ ಮೋಡು ಸಖತ್ ರಿಯಲಿಸ್ಟಿಕ್ ಆಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಜನ ಹತ್ತಿಸ್ಕೊಳ್ಳೋದ್ರಿಂದ ಹಿಡಿದು ಟ್ರಾಫಿಕ್ವರೆಗೂ ಸಖತ್ ರಿಯಲಿಸ್ಟಿಕ್ ಆಗಿ ಕೊಟ್ಟಿದ್ದಾರೆ. ಆದರೆ ಒಂದು ಪ್ರಾಬ್ಲಮ್ ಏನಂದರೆ ಗೈಸ್, ಇಲ್ಲಿ ಬಸ್ಗಳು ಜಾಸ್ತಿ ಕೊಟ್ಟಿಲ್ಲ. ಅಂದರೆ ನಮಗೆ ನೋಡೋದಕ್ಕೆ ಬಸ್ಗಳು ಜಾಸ್ತಿ ಸಿಗೋದಿಲ್ಲ. ಬರೀ ಆಟೋ, ಲಾರಿ, ಟೆಂಪೋ ಈ ಥರದವೇ, ಕಾರು ಈ ಥರದವೇ ಜಾಸ್ತಿ ಸಿಗೋದು. ಮತ್ತು ಹಂಗೆ ಗೈಸ್, ಇಲ್ಲಿ ಬಸ್ ಸ್ಟ್ಯಾಂಡಿಂದ ಹೊರಗೋದ್ರೆ ನಮಗೆ ಟ್ರಾಫಿಕಲ್ಲಿ ನೋಡೋದಕ್ಕೆ ಸಿಗ್ತವೆ. ಹಂಗೆ ನಮ್ಮ ನೇಮ್ ಬೋರ್ಡ್ ಕೂಡ ಕನ್ನಡದಲ್ಲೇ ಹಾಕಿದ್ದಾರೆ ಅಂತ ಹೇಳ್ಬೋದು. ಅದು ನಮ್ಮ ಕನ್ನಡದಲ್ಲೇ ನೇಮ್ ಬೋರ್ಡ್ನ ಹಾಕಿದ್ದಾರೆ. ಮತ್ತು ಇಲ್ಲಿ ನೋಡೋದಾದರೆ ಗೈಸ್, ಇಲ್ಲಿ ಕಾರು, ಟ್ರಕ್ಕು ಈ ಥರದವೇ ಜಾಸ್ತಿ ಬಂದಿದ್ದಾವೆ. ಈ ಕಾರು ನಮ್ಮ ಕೆಂಪು ಮತ್ತು ಹಳದಿ ಬಣ್ಣದಲ್ಲೇ ಕೊಟ್ಟಿದ್ದಾರೆ. ಮತ್ತು ಈ ಟ್ರಕ್ ನೋಡ್ಬೋದು, ಏನು ಜಾಸ್ತಿ ಮಾಡಿಫೈ ಮಾಡಿಲ್ಲ ಗೈಸ್. ಇದು ಗೇಮಲ್ಲಿ ಹಸಿರು ಕಲರ್ ಏನೋ ಇರ್ತದೆ, ಇಲ್ಲಿ ರೆಡ್ ಕಲರ್ ಮಾಡಿದ್ದಾರೆ ಅಷ್ಟೇ. ಮತ್ತು ಹಂಗೆ ಹಿಂದೆ ಹೋದರೆ ಈ ಟ್ರಕ್ ನೋಡ್ಬೋದು ಗೈಸ್, HR ಕಂಪ್ನಿದು. ಇದನ್ನು ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಇಷ್ಟೇ ಗೈಸ್. ಇಲ್ಲಿ ಜಾಸ್ತಿ ಟ್ರಕ್ಕು ಮತ್ತು ಟೆಂಪೋ ಈ ಥರದವೇ ಜಾಸ್ತಿ ಕೊಟ್ಟಿದ್ದಾರೆ. ಬಸ್ಗಳು ಇರೋದೇ ಕಮ್ಮಿ ಅನ್ಕೊಳ್ಳಿ, ಬಸ್ಗಳು ಬರೋದೇ ಇಲ್ಲ ಜಾಸ್ತಿ. ಎಲ್ಲ ಒಂದು ಅಪರೂಪಕ್ಕೆ ಬರ್ತವೆ ಅಷ್ಟೇ ಬಸ್ಗಳು. ಮತ್ತು ಇಲ್ಲಿ ನೋಡ್ಬೋದು ಗೈಸ್, ಸ್ಕೂಟರು ಗೇಮಲ್ಲಿ ಈಗಿಂತ ಇಲ್ಲಿ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಮತ್ತು ಈ ಟ್ರಕ್ಕಲ್ಲೆಲ್ಲ ಗೇಮಲ್ಲಿ ಇದ್ವು, ಇದನ್ನೇ ಕಲರ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಬಸ್ಗಳಂತೂ ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಮತ್ತು ಈ ಕಡೆ ನೋಡಿದ್ರೆ ಗೈಸ್, ಈ ಬಸ್ಸು ನಮ್ಮ ಕರ್ನಾಟಕದ ವಾಯುವ್ಯ ಕರ್ನಾಟಕ ಸಾರಿಗೆ ಆಗಿದೆ. KSRTC ಕೂಡ ಇದೆ, ಆದರೆ ಅದನ್ನು ಇಲ್ಲಿ ತೋರಿಸಿಲ್ಲ. ಅಂದರೆ ಇಲ್ಲಿ ಬಂದಿಲ್ಲ, ಅದು ಕೂಡ ಹಾಕಿದ್ದಾರೆ ಗೇಮಲ್ಲಿ. ಮತ್ತು ಇಲ್ಲಿ ಈ ಕಡೆ ಬಂದರೆ ಇನ್ನೊಂದು ಪ್ರೈವೇಟ್ ಬಸ್ ಮೋಡ್ ಇದೆ. ಇದು SH ಹಾಲಿಡೇಸ್ ಅಂತ ಒಂದು ಪ್ರೈವೇಟ್ ಬಸ್ ಥರ ಒಂದು ಟ್ರಾಫಿಕ್ನ ಮಾಡಿದ್ದಾರೆ. ಇದು ಚೆನ್ನಾಗಿ ಮಾಡಿಫೈ ಮಾಡಿದ್ದಾರೆ ಬಸ್ನ. ಆದರೆ ಏನಪ್ಪ ಅಂದರೆ ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಇದೊಂದೇ ಅಂತಿಲ್ಲ ಗೈಸ್, ಇನ್ನೂ ಸುಮಾರು ಪ್ರೈವೇಟ್ ಬಸ್ಗಳನ್ನ ಮಾಡಿದ್ದಾರೆ. ಹಾಗೆ ಗೌರ್ಮೆಂಟ್ ಬಸ್ಲೇ ನಮ್ಮ KSRTC ಕೂಡ ಮಾಡಿದ್ದಾರೆ. ಆದರೆ ಕಾಣಿಸ್ಕೋತಿಲ್ಲ ಅಷ್ಟೇ, ನಿಮಗೆ ಟ್ರಾಫಿಕಲ್ಲಿ ಕಾಣಿಸ್ಕೋತವೆ. ಸೊ ಇಷ್ಟಾಗಿತ್ತು ಗೈಸ್ ಈ ಟ್ರಾಫಿಕ್ ಮೋಡ್ನ ರಿವ್ಯೂ. ಈಗ ಈ ಟ್ರಾಫಿಕ್ ಮೋಡ್ನ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಇದಕ್ಕೆ ಪಾಸ್ವರ್ಡ್ ಇದೆ ಗೈಸ್, ನೀವು ಪಾಸ್ವರ್ಡ್ನ ವೀಡಿಯೋದಲ್ಲಿ ನೋಡಿ ತೊಗೋಬೇಕಾಗತ್ತೆ. ಅದನ್ನ ಆಮೇಲೆ ಹೇಳ್ತೀನಿ. ನೀವು ಮೊದಲು ನಿಮ್ಮ ಹತ್ರ ಹಳೆ ಗೇಮ್ ಇತ್ತಲ್ಲ, ಅಂದರೆ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಇರೋದನ್ನು ಡಿಲೀಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚಲ್ಲಿ ಬಂದ್ಬಿಟ್ಟು ನೀವು ಬಸ್ಸಿಡ್ V4.5.1 ಅಂತ 5.1 ಅಂತ ಸರ್ಚ್ ಮಾಡಿಬಿಟ್ಟು ಕರ್ನಾಟಕ ಟ್ರಾಫಿಕ್ ಮೋಡ್ ಅಂತ ಸರ್ಚ್ ಮಾಡಿ. ಹಂಗೆ ಸರ್ಚ್ ಮಾಡಾದ್ಮೇಲೆ ಗೈಸ್, ಇಲ್ಲಿ ಕೆಳಗಡೆ ಈ ವಿಡಿಯೋನ ಓಪನ್ ಮಾಡಿ, ನಾನು ತೋರಿಸ್ತಾ ಇದ್ದೇನೆಲ್ಲ ಆರೋ ಹಾಕಿ ಈ ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಾದರೂ ಹೋಗಿ ಓಪನ್ ಮಾಡ್ಕೋಬೋದು. ಮತ್ತು ಈ ವಿಡಿಯೋ ಓಪನ್ ಮಾಡಿದ ತಕ್ಷಣ ಗೈಸ್, ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆಯಲ್ಲ, ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ
ಗೈಸ್ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಬಂದು ಇಲ್ಲಿ APK ಪ್ಲಸ್ OBB ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬ್ಲ್ಯಾಕ್ ಆಗುತ್ತೆ. ಆಮೇಲೆ ಈ ಥರ ಬರುತ್ತೆ ಗೈಸ್. ಈ ಥರ ಬಂದಮೇಲೆ ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಬಿಟ್ಟು ಓಪನ್ ಇನ್ ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಸಬ್ಸ್ಕ್ರೈಬ್ ಆನ್ ಯೂಟ್ಯೂಬ್ ಅಂತ ರೆಡ್ ಕಲರ್ ಇದೆಯಲ್ಲ ಅದ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅವರ ಚಾನಲ್ಗೆ ಹೋಗುತ್ತೆ. ನೀವು ಸಬ್ಸ್ಕ್ರೈಬ್ ಬೇಕಾದರೆ ಮಾಡ್ಬೋದು, ಮಾಡಲೇಬೇಕಂತೇನಿಲ್ಲ, ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಮಾಡ್ಕೊಳ್ತಾ ಇದ್ದೀನಿ, ನೀವು ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಬ್ಯಾಕ್ಗ್ರೌಂಡ್ಗೆ ಹೋಗಿ ಮತ್ತೆ ಕ್ರೋಮ್ ಬ್ರೌಸರ್ನ ತೆಗೀರಿ. ಮತ್ತು ಫಾಲೋ ಆನ್ ಇನ್ಸ್ಟಾಗ್ರಾಮ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ, ನೀವು ಬೇಕು ಅಂದರೆ ಫಾಲೋ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ ಅಷ್ಟೇ. ಮತ್ತು ಬ್ಯಾಕ್ಗ್ರೌಂಡ್ ಬಟನಿಂದ ತೆಗೀರಿ. ಈ ಥರ ತೆಕ್ಕೊಳ್ಳಿ ಗೈಸ್. ಅದಾದಮೇಲೆ ಕೆಳಗಡೆ ಹಸಿರು ಕಲರ್ಗೆ ಅನ್ಲಾಕ್ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಆ್ಯಡ್ಸ್ ಬಂದರೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ಗೈಸ್. ಈ ಥರ ಆ್ಯಡ್ಸ್ ಬಂದರೆ ಸಿಂಪಲ್ಲಾಗಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಈಗ ಇದು ಶೇರ್ ಮೋಡ್ಸ್ ವೆಬ್ಸೈಟ್ಗೆ ಕರ್ಕೊಂಡೋಗುತ್ತೆ. ಶೇರ್ ಮೋಡ್ಸ್ ವೆಬ್ಸೈಟು ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ವೈಟ್ ಸ್ಕ್ರೀನನ್ನು ಆದರೆ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಡೌನ್ಲೋಡ್ ಅಂತ ಇದೆ 964 MB ಇದು. ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸಿಂಪ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ಅಲ್ಲಿ ಮೇಲ್ಗಡೆ ತೋರಿಸುತ್ತೆ. ಇಲ್ಲಿ ನನಗೆ ಡೌನ್ಲೋಡ್ ಎನಿವೆ ಅಂತ ತೋರಿಸ್ತಾ ಇದೆ. ಯಾಕಪ್ಪ ಅಂತಂದರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಡೌನ್ಲೋಡ್ ಎನಿವೆ ಅಂತ ತೋರಿಸ್ತಾ ಇದೆ. ನಿಮಗೆ ಡೌನ್ಲೋಡ್ ಎನಿವೆ ಅಂತ ತೋರಿಸಲ್ಲ, ಡೈರೆಕ್ಟಾಗಿ ಡೌನ್ಲೋಡ್ ಆಗ್ತಾ ಇರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಇನ್ನೊಂದು ಗೈಸ್, ನಿಮ್ಮ ಹತ್ರ 1 GB ಕರೆಕ್ಟಾಗಿ ನೆಟ್ ಇರಬೇಕು. ಇದು ಪೂರ್ತಿ ಡೌನ್ಲೋಡ್ ಆದ್ರೇ ವರ್ಕ್ ಆಗೋದು, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಬ್ರೋ ನಾನು ಇವತ್ತು ಅರ್ಧ ಡೌನ್ಲೋಡ್ ಮಾಡ್ತೀನಿ, ನಾಳೆ ಅರ್ಧ ಡೌನ್ಲೋಡ್ ಮಾಡ್ತೀನಿ ಅಂದರೆ ಆಗಲ್ಲ. ಅದು ಒಂದೇ ಸತಿ 1 GB ನೆಟ್ ಇರಬೇಕು, ಆಗ ಮಾತ್ರ ಡೌನ್ಲೋಡ್ ಮಾಡಿ. ಇವಾಗ ಗೈಸ್ ನೀವು ಝೆಡ್ ಅಚೀವರ್ ಆ್ಯಪ್ ಅಂತ ಒಂದು ಆ್ಯಪ್ ಇದೆ. ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡೌನ್ಲೋಡ್ ಫೋಲ್ಡ್ರ್ ಅಂತ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಡೌನ್ಲೋಡ್ ಫೋಲ್ಡ್ರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಶಾರ್ಟ್ ಬೈ ಡೇಟ್ ಮಾಡ್ಕೊಳ್ಳಿ. ಅಂದರೆ ಮೇಲೆ 3 ಚುಕ್ಕಿ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಡೇಟಿಗೆ ಸೆಲೆಕ್ಟ್ ಮಾಡ್ಕೊಂಡು ಮತ್ತು ಇವಾಗ ಗೈಸ್ ಇಲ್ಲಿ ಲಾಸ್ಟಿಗೆ ಬಂದಿರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಲಾಸ್ಟಿಗೆ ಬಂದಿರುತ್ತೆ ಆ ಫೈಲ್ನ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಪಾಸ್ವರ್ಡು ನಾವು ತೋರಿಸಂಗಿಲ್ಲ ಗೈಸ್, ಅದಕ್ಕೆ ನಾನು ತೋರಿಸ್ತಾ ಇಲ್ಲ. ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. ಮತ್ತು ಇವಾಗ ಗೈಸ್ ಅದು ಎಕ್ಸ್ಟ್ರಾಕ್ಟ್ ಆಗೋ ತನಕ ವೆಯ್ಟ್ ಮಾಡಿ. ಅದು ಪೂರ್ತಿ ಎಕ್ಸ್ಟ್ರಾಕ್ಟ್ ಆಗಬೇಕು, ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಾದ್ಮೇಲೆ ಗೈಸ್ ಅದು ಎಕ್ಸ್ಟ್ರಾಕ್ಟ್ ಆದಮೇಲೆ ಇಲ್ಲಿ ಕೆಳಗಡೆ ಬನ್ನಿ. ಇಲ್ಲಿ ಕೆಳಗಡೆ ಬಂದಮೇಲೆ ಇಲ್ಲಿ ಬಸ್ಸಿಡ್ V4.5 ಕರ್ನಾಟಕ ಟ್ರಾಫಿಕ್ ಮೋಡ್ ಬೈ RA ಗೇಮಿಂಗ್ ಕನ್ನಡ 02 ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಬಸ್ಸಿಡ್ V4 ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. APKನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಸಿಂಪ್ಲಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟಾಲ್ ಆಗಬೇಕಾಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಹಳೆ ಗೇಮ್ನ ಡಿಲೀಟ್ ಮಾಡಬೇಕಾಗತ್ತೆ, ಆಮೇಲೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಹಳೆ ಗೇಮ್ನೇ ಡಿಲೀಟ್ ಮಾಡಿದ್ರೆ ಇನ್ಸ್ಟಾಲ್ ಆಗೋದು ಫ್ರೆಂಡ್ಸ್ ಇದು, ಇಲ್ಲಾಂದರೆ ಇನ್ಸ್ಟಾಲ್ ಆಗೋಲ್ಲ. ಅದೇನು ಅಂದರೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಮತ್ತು ಅದು ಇನ್ಸ್ಟಾಲ್ ಆಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಮತ್ತು ಇನ್ನೊಂದ್ಸಲ ಇನ್ಸ್ಟಾಲ್ ಅಂತ ಬರುತ್ತೆ, ಅದು ಇನ್ನೊಂದ್ಸಲ ಇನ್ಸ್ಟಾಲ್ ಅಂತ ಹೊಡೀರಿ. ಇನ್ಸ್ಟಾಲ್ ಅಂತ ಹೊಡೆದ ತಕ್ಷಣ ಗೈಸ್ ಇದು ಸ್ವಲ್ಪ ಲೇಟ್ ಆಗುತ್ತೆ ಇನ್ಸ್ಟಾಲ್ ಆಗೋದು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಇನ್ಸ್ಟಾಲ್ ಆಗೋಕ್ಕೆ. ನಿಮ್ಮ ಫೋನಲ್ಲಿ ಸ್ಟೋರೇಜ್ ಇರ್ಬೇಕು ಗೈಸ್, ಇನ್ನೊಂದು ಸ್ಟೋರೇಜ್ ಇರಬೇಕು, ಮತ್ತು ಹಳೆ ಗೇಮ್ನ ಡಿಲೀಟ್ ಮಾಡಿರಬೇಕು, ಮತ್ತು ಡಾಟಾ ಇರಬೇಕು. ಇವು 3 ಇದ್ದರೆ ಪಕ್ಕ ಇನ್ಸ್ಟಾಲ್ ಆಗುತ್ತೆ, ಇಲ್ಲ ಇನ್ಸ್ಟಾಲ್ ಆಗೋಲ್ಲ ಗೈಸ್. ಹಂಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಗೈಸ್ ಅದು ಇನ್ಸ್ಟಾಲ್ ಆಗೋಕ್ಕೆ, ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ನೀವು. ಅದು ಇನ್ಸ್ಟಾಲೇಷನ್ ಆಯ್ತಾಯಿದೆ, ಅದು ಆಗೋ ತನಕ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ ಗೈಸ್. ಆಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಗೈಸ್. ಆಮೇಲೆ ಒಂದೊಂದು ಫೋನ್ಗಳಲ್ಲಿ ಈ ಥರ ಬಂದುಬಿಡುತ್ತೆ. ನೀವು ಓಕೆ ಅಂತ ಕ್ಲಿಕ್ ಮಾಡಿಬಿಡಿ, ಮೋರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇನ್ಸ್ಟಾಲ್ ಎನಿವೆ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಏನಾದ್ರು ಓಕೆ ಅಂತ ಹೊಡೆದೆ ಅಂತಂದರೆ ಅದು ಇನ್ಸ್ಟಾಲ್ ಆಗೋಲ್ಲ. ನೀವು ಮೋರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಓಪನ್ ಅಂತ ಕಂಪಲ್ಸರಿ ಹೊಡಿಲೇಬೇಕು. ಇನ್ಸ್ಟಾಲ್ ಆದಮೇಲೆ ಗೈಸ್ ಓಪನ್ ಅಂತ ಕಂಪಲ್ಸರಿ ಹೊಡಿಲೇಬೇಕು. ಆಮೇಲೆ ಇಲ್ಲಿ ಅಲೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಸ್ವಲ್ಪ ಲೋಡಿಂಗ್ ಆಯ್ತಾ ಇರ್ತದೆ, ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಸ್ವಲ್ಪ ಲೋಡಿಂಗ್ ಆಗೋ ತನಕ ವೆಯ್ಟ್ ಮಾಡಿ.
ಮತ್ತು ಗೈಸ್ ಇಲ್ಲಿ ಲೋಡಿಂಗ್ ಆದಮೇಲೆ ಈ ಥರ ಬರ್ತಿದೆ. ಈ ಥರ ಬಂದಮೇಲೆ ಇಲ್ಲಿ ಜಾಯಿನ್ ಅಂತ ಇದೆಯಲ್ಲ ನೋಡಿ ಗೈಸ್, ಇಲ್ಲಿ ಜಾಯಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಾಯಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಯಾವುದೋ ಒಂದು ವೆಬ್ಸೈಟಿಗೆ ಕರ್ಕೋಗುತ್ತೆ. ನೀವು ಬ್ಯಾಕ್ ಬನ್ನಿ. ತಿರ್ಗಿ ಇಲ್ಲಿ ವೆರಿಫೈ ಅಂತ ಇದೆ ಫ್ರೆಂಡ್ಸ್, ಅಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಲೋಡ್ ಆಗುತ್ತೆ ಫ್ರೆಂಡ್ಸ್. ನೀವು ಲೋಡ್ ಆಗೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಏನು ಲೋಡ್ ಆಗ್ತಾಯಿದೆ ಫ್ರೆಂಡ್ಸ್, ಲೋಡ್ ಆಗೋ ತನಕ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಆದಮೇಲೆ ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗಿ ಹೋಗುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗಿ ಹೋಗುತ್ತೆ. ಓಪನ್ ಆದಮೇಲೆ ನಿಮಗೆ ಗೇಮ್ ಓಪನ್ ಆಗೋಲ್ಲ, ಈ ಥರ ವೈಟ್ ಸ್ಕ್ರೀನ್ ಬಂದು ನಿಂತುಬಿಡುತ್ತೆ. ನೀವು ಗೇಮ್ ಓಪನ್ ಆಗಬೇಕು ಅಂದರೆ OBB ಹಾಕೋಬೇಕು. OBB ಅಂದರೆ ನಾವು ಆವಾಗಲೇ ಡೌನ್ಲೋಡ್ ಮಾಡಿದ್ಮೇಲೆ ಅದೇ. ಮತ್ತು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇಲ್ಲಿ ಎಲ್ಲನೂ ಕ್ಲಿಯರ್ ಮಾಡಾದ್ಮೇಲೆ ಇಲ್ಲಿ ZHR ಆ್ಯಪ್ಗೆ ವಾಪಸ್ ಹೋಗಿ ಫ್ರೆಂಡ್ಸ್. ZHR ಆ್ಯಪ್ಗೆ ವಾಪಸ್ ಹೋದ ತಕ್ಷಣ ಮತ್ತು ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಆವಾಗಲೇ ಕ್ಲಿಕ್ ಮಾಡಿದ್ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಕಟ್ ಅಂತ ಇದೆಯಲ್ಲ, ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಬಿಟ್ಟು ಡಿವೈಸ್ ಸ್ಟೋರೇಜ್ ಅಂತ ಇದೆಯಲ್ಲ, ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಮೇಲ್ಗಡೆ ಆ್ಯಂಡ್ರಾಯ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ OBB ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಸ್ ಸಿಮ್ಯುಲೇಟರ್ ಗೇಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಬಸ್ ಸಿಮ್ಯುಲೇಟರ್ ಗೇಮ್ನ ಸೆಲೆಕ್ಟ್ ಆದಮೇಲೆ ಇಲ್ಲಿ ಕೆಳಗಡೆ ಬಟನ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ಮುಗೀತು, ನಿಮ್ಮದು OBB ಇನ್ಸ್ಟಾಲ್ ಆಗಿದೆ. ಇವಾಗ ಗೇಮ್ನ ಓಪನ್ ಮಾಡಿದ್ರೆ ಸಿಂಪಲಾಗಿ ಆರಾಮಾಗಿ ಓಪನ್ ಆಯ್ತಿದೆ ಗೈಸ್. ಇವಾಗ ನೋಡ್ಬೋದು ಗೇಮು ಓಪನ್ ಆಯ್ತಿದೆ. ಇವಾಗ ವೈಟ್ ಸ್ಕ್ರೀನ್ ಬರಲ್ಲ, ಗೇಮ್ ಓಪನ್ ಆಗುತ್ತೆ. ಇಷ್ಟೇ ಗೈಸ್ ಈ ಟ್ರಾಫಿಕ್ ಮೋಡ್ ಹಾಕೊಳ್ಳೋದು. ಇದು V4.5.1 ಅಪ್ಡೇಟ್ದು ಫ್ರೆಂಡ್ಸ್ ಟ್ರಾಫಿಕ್ ಮೋಡು. ಮುಂದಿನ ಅಪ್ಡೇಟ್ ಆದರೆ ವರ್ಕ್ ಆಗಲ್ಲ ಇದು ಆ್ಯಡ್ ಫ್ರೀ ಫ್ರೆಂಡ್ಸ್. ಆಮೇಲೆ ಆ್ಯಡ್ಸ್ ಯಾವುದೇ ಥರದ ಆ್ಯಡ್ಸ್ ಬರಲ್ಲ, ನಿಮಗೆ ಯಾವುದೇ ಥರದ ಆ್ಯಡ್ಸ್ ಬರಲ್ಲ. ಮತ್ತು ಅನ್ಲಿಮಿಟೆಡ್ ಮನಿ ಇಷ್ಟೆಲ್ಲ ಇರುತ್ತೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಗೈಸ್, ನೀವು ಇದು ನಮ್ಮ ಫಸ್ಟ್ ವೀಡಿಯೋ ಆಗಿದ್ದರಿಂದ ವಾಯ್ಸು ಈ ಥರ ಇದೆ. ಮುಂದೆ ಅಪ್ಡೇಟ್ ಮಾಡ್ಕೋತೀನಿ. ಆಮೇಲೆ ಇದು ಯಾವುದೇ ಥರ ಆ್ಯಡ್ಸ್ ಬರಲ್ಲ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಡೈಲಿ 7 ಗಂಟೆಗೊಂದು, ನೈಟ್ 8 ಗಂಟೆಗೊಂದು ವಿಡಿಯೋ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.